ಕರ್ನಾಟಕ ನಿಧಾನವಾಗಿ ಡ್ರಗ್ಸ್ ಅಡ್ಡ ಆಗ್ತಿದೆಯಾ? 3 ಡ್ರಗ್ಸ್ ಫ್ಯಾಕ್ಟರೀಸ್: ಬೆಂಗಳೂರು, MDMA ಘಟಕ ಮೈಸೂರು, ಕೆಮಿಕಲ್ ಲ್ಯಾಬ್ ಹೆಬ್ಬಾಳ ಕೈಗಾರಿಕಾ ಪ್ರದೇಶ. ಇವು ಬೇರೆ ಬೇರೆ ಘಟನೆ ಅಲ್ಲ, ಇದು ಒಂದು ಪ್ಯಾಟರ್ನ್. ಮತ್ತು ಶಾಕ್ ಏನ್ ಗೊತ್ತಾ? ಇವನ್ನ ಪತ್ತೆ ಹಚ್ಚಿದ್ದು ಕರ್ನಾಟಕ ಪೊಲೀಸರು ಅಲ್ಲ, ಹೊರ ರಾಜ್ಯದ ಸಂಸ್ಥೆಗಳು. ಮೊದಲು ಮಹಾರಾಷ್ಟ್ರ ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್, ನಂತರ ರಾಷ್ಟ್ರೀಯ ಮಾದಕ ನಿಯಂತ್ರಣ ದಳ. ಅಂದ್ರೆ ಹೊರಗಿನವರು ಬಂದು ಸ್ವಚ್ಛಗೊಳಿಸುತ್ತಿದ್ದಾರೆ. ಈ ಕಾರ್ಖಾನೆಗಳು ಗೋದಾಮು ತರ ಮರೆಮಾಚಿ ತಿಂಗಳುಗಳ ಕಾಲ ಕೆಲಸ ಮಾಡುತ್ತಿದ್ದು. ಅಂದ್ರೆ ಕೃತಕ ಡ್ರಗ್ಸ್ ದೊಡ್ಡ ಮಟ್ಟದ ತಯಾರಿ. ಇದು ಸಣ್ಣ ಮಾರಾಟಗಾರರ ಕತೆ ಅಲ್ಲ, ಇಂಡಸ್ಟ್ರಿಯಲ್ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್. ಸರ್ಕಾರ ಏನ್ ಹೇಳ್ತು? ಮೌಲ್ಯ ಬಗ್ಗೆ ಗೊಂದಲ, ಕಾರ್ಖಾನೆ ಇದಾವ ಇಲ್ವಾ ಗೊಂದಲ, ಹೇಳಿಕೆಗಳು ಒಂದಕ್ಕೊಂದು ವಿರುದ್ಧ. ಅಂಕಿ ಕಡಿಮೆ ಹೇಳಿದ್ರೆ ಜನರ ನಂಬಿಕೆ ಕಡಿಮೆ ಆಗುತ್ತೆ. ಸಂಘಟಿತ ಅಪರಾಧಕ್ಕೆ ಪೊಲೀಸ್ ಕ್ರಮ ಮಾತ್ರ ಸಾಕಾಗಲ್ಲ, ನಂಬಿಕೆ ಕೂಡ ಬೇಕು. ಈ ವರ್ಷ ಮೈಸೂರು MDMA ದಾಳಿ, ಮುಖ್ಯಮಂತ್ರಿಯವರ ತವರೂರು. 100 ಕೋಟಿ ಮೌಲ್ಯದ ಡ್ರಗ್ಸ್. ಜನವರಿ 2026 ಮತ್ತೊಂದು ಲ್ಯಾಬ್ ಪತ್ತೆ, ಅದು ರಾಜಸ್ಥಾನ ನೆಟ್ವರ್ಕ್ ಲಿಂಕ್. ಒಂದು ರಾಜ್ಯದ ಅಪರಾಧಿಗಳು ಮತ್ತೆ ಮತ್ತೆ ಹೊರ ರಾಜ್ಯದ ಪೊಲೀಸರ ಕೈಯಲ್ಲಿ ಸಿಕ್ಬಿಡ್ತಿರ್ಬೇಕಾದ್ರೆ ಇದು ನಮ್ಮ ರಾಜ್ಯದ ಪೊಲೀಸ್ ವೈಫಲ್ಯದ ಸೂಚನೆ. ಅಪರಾಧ ಜಾಲಗಳ ಸರಳ ಲೆಕ್ಕ: ಅಪಾಯ ಕಡಿಮೆ, ಲಾಭ ಹೆಚ್ಚು, ಕಾನೂನು ದುರ್ಬಲ. ಅಂದ್ರೆ ಅದು ಸುರಕ್ಷಿತ ಜಾಗ. ಕರ್ನಾಟಕಕ್ಕೆ ದಶಕಗಳಿಂದ ಒಳ್ಳೆ ರೆಪ್ಯುಟೇಷನ್ ಇದೆ, ಮುಂದುವರೆದ ರಾಜ್ಯ, ಟೆಕ್ ಹಬ್ ಅಂತ. ಆದ್ರೆ ಡ್ರಗ್ಸ್ ಹಬ್ ಆಗ್ಬಿಟ್ರೆ ಎಕಾನಮಿ ಡೇಂಜರ್ಗಿಂತ ಡೇಂಜರಸ್ ಯೂತ್ ಫ್ಯೂಚರ್. ಡ್ರಗ್ಸ್ ಮುಕ್ತ ರಾಜ್ಯ ಅನ್ನೋ ಘೋಷಣೆ ಬೇಕಾಗಿಲ್ಲ, ಇಲ್ಲಿ ಬೇಕಾಗಿದ್ದು ಗುಪ್ತ ಮಾಹಿತಿ ಕೆಲಸ, ಇಲಾಖೆಗಳ ಒಕ್ಕೂಟ, ರಾಜಕೀಯ ಇಚ್ಛಾಶಕ್ತಿ, ಮುಂಚಿತ ಪೊಲೀಸ್ ಕ್ರಮ. ಜವಾಬ್ದಾರಿ ಬರೋವರೆಗೂ ಈ ಹೇಳಿಕೆಗಳಿಂದ ಪ್ರಯೋಜನ ಇಲ್ಲ. ಕ್ವಶನ್ ಸಿಂಪಲ್: ಎಲ್ಲವೂ ಹೊರ ರಾಜ್ಯದ ಪೊಲೀಸರು ಹಿಡಿಬೇಕಾದ್ರೆ ನಮ್ಮ ರಾಜ್ಯದ ಪೊಲೀಸರ ಕೆಲಸ ಏನು? ಕಮೆಂಟ್ ನಲ್ಲಿ ತಿಳಿಸಿ.